ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ತುಂಬ ಈಸಿಯಾಗಿ ಗಸಗಸೆ ಪಾಯಸನ ಹೇಗೆ ಮಾಡ್ಕೊಳ್ಳೋದು ಕೇವಲ 10 ನಿಮಿಷದಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಗಸಗಸೆ ಪಾಯಸ ದೇಹಕ್ಕೆ ತುಂಬಾ ತಂಪು. ಇದನ್ನು ನೀವು ಆರಾಮಾಗಿ ಮಾಡ್ಕೊಳ್ಬೋದು. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ತೊಗೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇದನ್ನು ನೀವು ಚೆನ್ನಾಗಿ ಹುರ್ಕೋಬೇಕು. ಮತ್ತು ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಇವೆರಡನ್ನು ನೀವು ಸ್ವಲ್ಪ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಬೇಕು. ತುಂಬ ಕಲರ್ ಏನು ಚೇಂಜ್ ಆಗೋದೇನು ಬೇಕಾಗಲ್ಲ. ಸ್ವಲ್ಪ ಒಂದು 2ರಿಂದ 3 ನಿಮಿಷ ಇದನ್ನು ಹುರಿದ್ರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತು ಏನು ಹುರಿಯೋದು ಬೇಡ, ಕಪ್ಪಗೂ ಕೂಡ ಮಾಡ್ಕೊಳ್ಳೋದು ಬೇಡ. ಈಗ ಇದು ಆಗಿದೆ. ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ನಾವು ರುಬ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ನಾನಿವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಗಸಗಸೆ ಪಾಯಸ ತುಂಬಾ ದೇಹಕ್ಕೆ ತಂಪು. ಇದನ್ನು ವಾರದಲ್ಲಿ ಒಂದು ಸಲ ಕುಡಿಯೋದ್ರಿಂದ ಹೀಟ್ ಕೂಡ ಕಡಿಮೆ ಆಗುತ್ತೆ. ಈಗ ನಾನಿಲ್ಲಿ ಹಸಿ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 5ರಿಂದ 6 ಗೋಡಂಬಿ, ಒಂದು 5ರಿಂದ 6 ಬಾದಾಮಿ ಮತ್ತು ಏಲಕ್ಕಿ 1-2 ಸಿಪ್ಪೆ ಬಿಚ್ಚಿ ಹಾಕಿ ಇದನ್ನು ರುಬ್ಕೋತಾ ಇದ್ದೀನಿ. ಇವಾಗ 1-2 ಸಲ ರುಬ್ಬಿದ್ರೆ ಸಾಕು. ಈ ರೀತಿಯಾಗಿ ನಿಮಗೆ ರೆಡಿ ಆಗುತ್ತೆ. ಈಗ ನಾನಿಲ್ಲಿ ಒಂದು ಪ್ಯಾನ್ಗೆ 1/4 ಕಪ್ ಆಗುವಷ್ಟು ಬೆಲ್ಲ, ಇದಕ್ಕೆ ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. 1.5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾನಿವಾಗ ರುಬ್ಕೊಂಡು ಇಟ್ಕೊಂಡಿದ್ದೀನಲ್ವ ಗಸಗಸೆನ, ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಇದನ್ನು ಒಂದೇ ಸಲಿಗೆ ಆ್ಯಡ್ ಮಾಡಿಬಿಡೋಣ. ಬೆಲ್ಲ ಏನಾದರೂ ನೀವು ಪುಡಿ ಮಾಡಿ ಹಾಕೋದಿದ್ರೆ ಅದನ್ನು ನೀವು ಒಂದು ಸಲ ಸ್ಟ್ರೈನ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ, ಪೌಡರ್ಡ್ ಬೆಲ್ಲ ತೊಗೊಂಡಿರೋದ್ರಿಂದ ಜಸ್ಟ್ ಅದು ನೀರಿಗೆ ಹಾಕಿಬಿಟ್ಟು ಅದು ಕರಗಿದ್ರೆ ಸಾಕಾಗತ್ತೆ. ಬೇಗನೆ ಕರಗೋಗುತ್ತೆ ಅದು. ಹಾಗಾಗಿ ನಾನು ಹೀಗೆ ತೊಗೊಂಡಿದ್ದೀನಿ. ಮತ್ತು ಇದನ್ನು ಗಸಗಸೆನ ಇದರಲ್ಲಿ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದು ಸ್ವಲ್ಪ ಕುದಿ ಬರೋವರೆಗೂ ನಾವು ಕಾಯಬೇಕಾಗತ್ತೆ. ತುಂಬ ಬೇಗ ಮಾಡ್ಕೊಳ್ಳುವಂತಹ ರೆಸಿಪಿ. ಪಾಯಸ ತಿನ್ನಬೇಕು ಅಂತ ಅನಿಸಿದ ತಕ್ಷಣ ಇದನ್ನು ನೀವು ಟ್ರೈ ಮಾಡ್ಬೋದು. ನೋಡಿ ಈಗ ಹೇಗೆ ಸೈಡಲ್ಲೆಲ್ಲ ಕುದಿ ಬರ್ತಾ ಇದೆ ಅಂತ. ಇದು ಚೆನ್ನಾಗಿ 1-2 ಸಲ ಕುದಿ ಬಂದರೆ ಸಾಕು. ಆವಾಗ ರೆಡಿ ಆಗಿಬಿಡುತ್ತೆ ಪಾಯಸ. ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ರೆಡಿಯಾಗಿದೆ. ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅಂತ ಅನಿಸಿದಾಗ ನೀವು ಇದನ್ನು ಟ್ರೈ ಮಾಡ್ಬೋದು. ಕೇವಲ ಒಂದು 10 ನಿಮಿಷದೊಳಗಡೆ ರೆಡಿ ಆಗುತ್ತೆ ಇದು. ನೋಡಿ ಈ ಥರ ಇವಾಗ ಕುದ್ದು ರೆಡಿಯಾಗಿದೆ. ಈಗ ನಾನಿಕ್ಕೆ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ.